ನಾವು ಫೋರ್ತ್ ಪ್ರಾಡಕ್ಟ್ ನೋಡೋಣ. ನಮ್ದು ವೈಟ್ ಪರ್ಲ್ ಸಾಫ್ಟ್ ವಾಶ್ ವೈಟ್ ಪರ್ಲ್ ಸೋಪ್ ಅಂತ. ಇದು 3-in-1 ಬೆನಿಫಿಟ್ ನ ಕೊಡುತ್ತೆ. ನಾವು ಫಸ್ಟ್ ಆಫ್ ಆಲ್ ಏನಕ್ಕೆ ಸ್ನಾನ ಮಾಡ್ತೀವಿ? ಬ್ಯಾಕ್ಟೀರಿಯಾ ದುರ್ಗಂಧ ಹೋಗಕ್ಕಲ್ವಾ? ದಿನ ಪೂರ್ತಿ ಫ್ರೆಶ್ ಆಗಿರೋದಕ್ಕೆ, ಚರ್ಮ ಹೊಳಪಾಗಿರೋದಕ್ಕೆ, ಮತ್ತೆ ಸಾಫ್ಟ್ ಆಗಿರೋದಕ್ಕೆ, ಈ ತರ ಎಲ್ಲ ಇರೋದಕ್ಕೆ ನಾವು ಯೂಸ್ ಮಾಡ್ತೀವಿ ಸೋಪ್ನ. ಆದ್ರೆ ನೀವು ಬಳಸ್ತಾ ಇರೋ ಸೋಪಲ್ಲಿ ಇದೆಲ್ಲ ಆಗ್ತಾ ಇದೆಯಾ? ಇತರೆ ಸೋಪ್ಗಳಲ್ಲಿ, ಹೊರಗಡೆ ಅಂತ ಸಿಗೋಂತ ಸೋಪ್ಗಳಲ್ಲಿ ಒಂದು ಅನಿಮಲ್ ಫ್ಯಾಟ್ ಅಂತ ಕೊಬ್ನ ಕೆಮಿಕಲ್ ನ ಮಿಕ್ಸ್ ಮಾಡಿರ್ತಾರೆ. ನಿಮಗೆ ಗೊತ್ತಾಗಿರ್ಬೋದು, ಚಳಿಗಾಲದಲ್ಲಿ ತುಂಬಾ ಚರ್ಮ ಹೊಡಿತಾ ಇರುತ್ತೆ. ನೀವು ಕೈನ ಹೀಗಂದ್ರೆ ಕ್ರ್ಯಾಕ್ ಆಗುತ್ತೆ. ಅಷ್ಟು ನಮ್ಗೆ ಒಂದು ಚರ್ಮ ಮೃದುವಾಗಿರಲ್ಲ, ರಫ್ ಆಗಿರುತ್ತೆ. ಅದಕ್ಕೆ ಕೆಲವರು ಹೊರಗಡೆ ಏನ್ ಯೂಸ್ ಮಾಡ್ತಾರೆ? ತೇವಾಂಶಕ್ಕೆ ಅಂತ ಮಾಯಿಶ್ಚರೈಸರ್ ಇರೋಂಥ ಸೋಪ್ನ ಯೂಸ್ ಮಾಡ್ತಾರೆ. ಕೆಲವರು ಒಂದು ಸ್ಮೆಲ್ ವಾಸನೆಗೋಸ್ಕರ ಅಂತ ಸೋಪ್ ಯೂಸ್ ಮಾಡ್ತಾರೆ, ಬೇರೆ ಸೋಪ್ ಯೂಸ್ ಮಾಡ್ತಾರೆ. ಅದೇ ರೀತಿ ಬ್ಯಾಕ್ಟೀರಿಯಾ ರಿಮೂವ್ ಮಾಡಕ್ಕೆ ಅಂತ ಕೆಲವೊಂದು ಸೋಪ್ಗಳನ್ನ ಯೂಸ್ ಮಾಡ್ತಾರೆ. ಈ ಮೂರೂ ಗುಣಗಳು ಒಂದೇ ಸೋಪಲ್ಲಿ ಇರೋಂಥದ್ದೇ ನಮ್ಮ ವೈಟ್ ಪರ್ಲ್ ಸೋಪ್ ಅಂತ ಹೇಳ್ಬೋದು. ಇದರ ಸ್ಪೆಷಾಲಿಟೀಸ್ ಏನು ಅಂತ ನೋಡೋಣವಾ? ನಮ್ಮ ಚರ್ಮ ತುಂಬಾ ಮೃದುವಾಗಿರುತ್ತೆ, ನುಣುಪಾಗಿರುತ್ತೆ. ಯಾಕೆಂದ್ರೆ ಗ್ಲಿಸರಿನ್ ಮತ್ತೆ ಲ್ಯಾನೋಲಿನ್ ಅಂತ ಒಂದು ಇಂಗ್ರೀಡಿಯಂಟ್ ನ ಯೂಸ್ ಮಾಡಿರ್ತಾರೆ. ಲ್ಯಾನೋಲಿನ್ ಅನ್ನೋದು ಒಂದು 10 ಗ್ರಾಮ್ಗೆ 90 ರೂಪಾಯಿ ಆಗುತ್ತೆ. ಅಷ್ಟು ಕಾಸ್ಟ್ಲಿ. ಆ ತರ ಒಂದು ಪ್ರಾಡಕ್ಟ್ ನ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಇದರಿಂದ ನಮ್ಗೆ 100% ಬ್ಯಾಕ್ಟೀರಿಯಾ ರಿಮೂವ್ ಆಗುತ್ತೆ, ರೋಗಾಣುಗಳು ನಾಶ ಆಗುತ್ತೆ. ಅದೇ ನಮ್ಗೆ ಸಾಫ್ಟ್ ಆಗಿರುತ್ತೆ. ಯಾವುದೇ ಒಂದು ಅಲರ್ಜಿಗಳಾಗಲ್ಲ, ಕಡಿತಗಳಾಗಲ್ಲ. ಅದೆಲ್ಲ ಇದ್ರೂ ಸಹ ನಿವಾರಣೆ ಆಗುತ್ತೆ. ನಾವು ಸ್ನಾನ ಮಾಡಿದ್ಮೇಲೆ ತುಂಬಾ ಗಂಟೆಗಳವರೆಗೂ ನಮ್ಗೆ ಸ್ಮೆಲ್ ತಾಜಾತನ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಆಹ್ಲಾದಕರ ಸ್ನಾನ ಮಾಡ್ಬೋದು. ಹೇಗೆ ಅಂದ್ರೆ ನೊರೆ ಸಹ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನ ಒಂದು ಸಣ್ಣ ಡೆಮೋ ಮುಖಾಂತರ ನೋಡೋಣ. ಇಲ್ಲಿ ನಾವು ನೋಡ್ತಾ ಇದ್ದೀರಾ, ಒಂದು ಗ್ಲಾಸ್ ಅಲ್ಲಿ ನೀರು ತಗೊಂಡಿದ್ದೀನಿ. ಇದಕ್ಕೆ ಬೆಟೋಡಿನ್ ಅಯೋಡಿನ್, ನಾವು ಗಾಯಗಳಿಗೆ ಹಚ್ತೀವಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಕಲರ್ ಚೇಂಜ್ ಆಗ್ತಾ ಇದೆ. ಇದು ಸ್ಮೆಲ್ ಸಹ ಇರುತ್ತೆ. ಯಾಕೆ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ, ನಮ್ಮ ಬಾಡಿಲಿರೋಂಥ ಸ್ಮೆಲ್ಲು ಸಹ ಯಾವ ತರ 100% ಹೋಗುತ್ತೆ ಅಂತ ನೋಡೋದಕ್ಕೆ. ಇದನ್ನ ಅರ್ಧ ಭಾಗ ಡಿವೈಡ್ ಮಾಡಿದ್ದೀನಿ. ಒಂದರಲ್ಲಿ ನಮ್ಮ ವೈಟ್ ಪರ್ಲ್ ಸೋಪ್ನ ಹಾಕ್ತಾ ಇದ್ದೀನಿ. ಇನ್ನೊಂದರಲ್ಲಿ ಹೊರಗಡೆಯಿಂದ ಸಿಗೋಂತ ತುಂಬಾ ಕಾಸ್ಟ್ಲಿ ಮಾಯಿಶ್ಚರೈಸರ್ ಸೋಪ್. ಎಲ್ಲರೂ ಇಷ್ಟಪಟ್ಟು ಬಳಸ್ತಾ ಇರ್ತಾರೆ. ಇದನ್ನ ಎರಡೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನೋಡಿ ಯಾವ ತರ ಬಣ್ಣ ಚೇಂಜ್ ಆಗ್ತಾ ಇದೆ ಅಂತ ನೋಡಿ. ಕಾಣಿಸ್ತಾ ಇದೆ ಅಲ್ವಾ? ಇದು ಬಣ್ಣ ಹಾಗೆ ಇದೆ. ಇದರಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ವಾವ್, ನೋಡಿ ನಮ್ಮ ವೈಟ್ ಪರ್ಲ್ ಸೋಪ್ ಸಂಪೂರ್ಣ ವೈಟ್ ಆಗಿದೆ. ಇಲ್ಲಿ ಬಂದು ಅದೇ ತರ ಇದೆ. ನೀವು ಇದನ್ನ ಕೈಗೆ ತಗೊಂಡಾಗೂ ಅಷ್ಟೇ ತುಂಬಾ ಜಾರುತ್ತೆ ಈ ತರ. ಯಾಕೆಂದ್ರೆ ಬೇಗ ಕರಗುತ್ತೆ ಅಂತ. ಆದ್ರೆ ಇದನ್ನ ತಗೊಂಡಾಗ ಜಾರೋದಿಲ್ಲ. ಇದನ್ನ ಗಮನಿಸಬಹುದು ನೀವು. ಇದನ್ನ ಹೊರಗಡೆ ತೆಗಿತಾ ಇದ್ದೀನಿ. ಈ ವಾಟರ್ ಜೊತೆಗೆ ಇದನ್ನ ಮಿಕ್ಸ್ ಮಾಡಿದಾಗ ಇದು ಸಹ 100% ಬ್ಯಾಕ್ಟೀರಿಯಾ ಕ್ಲೀನ್ ಆಯ್ತು ಅಂತ ಹೇಳ್ಬೋದು. ಕಾಣಿಸ್ತಾ ಇದೆ ಅಲ್ವಾ? ಥ್ಯಾಂಕ್ ಯು.